ಸೊ ಇವುಗಳೆಲ್ಲರ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಸರ್, ಇಷ್ಟು ಡೀಪಾಗಿ ಸ್ಟಡಿ ಮಾಡಿದ್ದೀರಾ, ಇಷ್ಟು ಡೀಪಾಗಿ ಸ್ಟಡಿ ಮಾಡಿ ನಂಬರ್ಸ್ ಕೊಡ್ತಿದ್ದೀರಾ, ಮತ್ತೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ ಅಲ್ಲಿ ನಮಗೆ ಅನ್ಯಾಯ ಆದ್ರೆ ಆ ದುಡ್ಡು ಎಲ್ಲೂ ಹೋಗ್ತಾ ಇದೆ ಸರ್? ಇಲ್ಲಿ ಅವ್ರು ಇಟ್ಕೋತಾರೆ, ಕೇಂದ್ರ ರಾಜ್ಯ ಉತ್ತರ ರಾಜ್ಯಗಳಿಗೆಲ್ಲ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾವು 50,257 ಕೋಟಿ ನಮಗೆ ಬಂದರೆ ಉತ್ತರ ಪ್ರದೇಶಕ್ಕೆ 2,80,000 ಕೋಟಿ ಅವ್ರಿಗೆ ಹೋಗುತ್ತೆ. ಬಿಹಾರ್ಗೆ ಹೋಗುತ್ತೆ 1 ಲಕ್ಷ ಚಿಲ್ಲರೆ ಕೋಟಿ, ಮಧ್ಯಪ್ರದೇಶಕ್ಕೆ ಹೋಗುತ್ತೆ, ರಾಜಸ್ಥಾನಕ್ಕೆ ಹೋಗುತ್ತೆ. ಯಾಕಂತಂದರೆ ಇವ್ಯಾರು ಕೂಡ ಜನ ನಿಯಂತ್ರಣ ಮಾಡಲಿಲ್ಲ, ಎಂಥದ್ದು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋಕ್ಕೆ ಹೋಗಲಿಲ್ಲ. ಈಗ ಏನು ಮಾಡ್ತಾರೆ, 5 ಮಾನದಂಡಗಳು ಮಾಡ್ತಾರೆ. 7th ಶೆಡ್ಯೂಲ್ನಲ್ಲಿ 5 ಮಾನದಂಡಗಳಿದ್ದಾವೆ. ಒಂದು, ವಿಸ್ತೀರ್ಣ ಎಷ್ಟಿದೆ ಕರ್ನಾಟಕದ್ದು, ಜನಸಂಖ್ಯೆ ಎಷ್ಟಿದೆ, ತಲಾ ಆದಾಯ ಎಷ್ಟಿದೆ, ಕಾಡು ಎಷ್ಟಿದೆ, ಸಮುದಾಯದ ಅಭಿವೃದ್ಧಿ ಹೆಂಗಾಗಿದೆ, ರಾಜ್ಯದ ಅಭಿವೃದ್ಧಿ ಹೆಂಗಾಗಿದೆ, ಈ ಎಲ್ಲ ಮಾನದಂಡಗಳು ಇಟ್ಟುಕೊಂಡು 7th ಶೆಡ್ಯೂಲ್. ಬಟ್ 71 ಜನಗಣತಿ ಪ್ರಕಾರ ಮಾಡಿದರೆ ಈ ಅನ್ಯಾಯ ಆಯ್ತದೆ. ಇವ್ರೇನು ಮಾಡ್ತಾರೆ, 15ನೇ ಹಣಕಾಸಿನ ಆಯೋಗದಲ್ಲಿ 2011ನೇ ಜನಗಣತಿಯನ್ನು ಗಣನೆ ತಗೊಂಡು ಮಾಡ್ತಾರೆ.